ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ದಿನ ನಿಮಗೆ ಪೋಷನ್ ಟ್ರ್ಯಾಕರಲ್ಲಿ ಒಂದು ಆಪ್ಷನ್ ಏನು ಅಂತಂದರೆ ಸ್ಟಾಕ್ ರಿಜಿಸ್ಟರನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳಿ ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಮ್ನಲ್ಲಿ ಇವಾಗ ನೀವು ನೋಡ್ತಿದ್ದೀರಾ, ಈ ಪೇಜ್ ಕಾಣ್ತಾ ಇದೆ. ಲಾಗಿನ್ ಆಗಬೇಕು. ಫಸ್ಟು ಲಾಗಿನ್ ಆಗಿದ್ದೀನಿ ನಾನು ಇವಾಗ. ಆಮೇಲೆ ಈ ಕಡೆ ಮೋರ್ ಆಪ್ಷನ್ ಇದೆ. ಮೋರ್ ಆಪ್ಷನ್ಗೆ ಹೋಗಿ ಅಲ್ಲಿಂದ ನೀವು ಸ್ಟಾಕ್ ರಿಜಿಸ್ಟರ್ ಅಂತ ಇದೆ. ಮೋರ್ ಆಪ್ಷನಲ್ಲಿ 11th ಆಪ್ಷನ್ ಅಥವಾ 10th ಆಪ್ಷನ್ ಇರುತ್ತೆ. ಸ್ಟಾಕ್ ರಿಜಿಸ್ಟರನ್ನು ತೊಗೋಬೇಕು. ಇವಾಗ ಸ್ಟಾಕ್ ರಿಜಿಸ್ಟರನ್ನು ನಾವು ತೊಗೊಳ್ಳೋದಕ್ಕೂ ಮೊದಲು ನಿಮ್ಮ ಪೋಷನ್ ಟ್ರ್ಯಾಕರಲ್ಲಿ ಪ್ರೆಗ್ನೆಂಟ್ ವುಮೆನ್ ಎಷ್ಟಿದ್ದಾರೆ, ಲ್ಯಾಕ್ಟೇಟಿಂಗ್ ಮದರ್ ಎಷ್ಟಿದ್ದಾರೆ, ಆಮೇಲೆ 6 to 3 ಇಯರ್ಸ್ ಮಕ್ಕಳು ನಮ್ಮ ರಿಜಿಸ್ಟರ್ನಲ್ಲಿ ಎಷ್ಟಿದ್ದಾರೆ, ಅಂದರೆ ಎಷ್ಟು ಜನನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ನೋಟೌಟ್ ಮಾಡ್ಕೊಳ್ಳಿ. ಹಾಗೆ ಮತ್ತು 3 to 6 ಮಕ್ಕಳು ಎಷ್ಟಿದ್ದಾರೆ ಅಂತ ಹೇಳಿ ನೋಟೌಟ್ ಮಾಡ್ಕೊಳ್ಳಿ. ಆವಾಗ ಸ್ಟಾಕ್ ರಿಕ್ವೈರ್ಡ್ ಪ್ಯಾಕೆಟ್ಸನ್ನು ನೀವು ಏನು ತೊಗೊಳ್ಳೋದಿಲ್ಲ. ಇವಾಗ ಎಲ್ಲಿ ಅಂದರೆ ಸ್ಟಾಕ್ ರಿಸೀವ್ಡ್ ಮಾಡ್ಕೋಬೇಕು. ಇಲ್ಲಿ ಹೇಗೆ ಮಾಡ್ಕೋಬೇಕು ಅಂತಂದರೆ, ಇವಾಗ ಸ್ಟಾಕ್ ರಿಜಿಸ್ಟರ್ ಪೇಜ್ ಓಪನ್ ಆಗಿದೆ. ಕೆಳಗಡೆ ಬ್ಲೂ ಕಲರಲ್ಲಿ ಪ್ಲಸ್ ಮಾರ್ಕ್ ಇದೆ. ಕೆಳಗಡೆ 4 ಬಾರ್ ಓಪನ್ ಇದ್ದಾವೆ, ರೌಂಡಾಗಿ ಪ್ಲಸ್ ಮಾರ್ಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಆ್ಯಡ್ THR ಸ್ಟಾಕ್ ರಿಸೀವ್ಡ್ ಅಂತ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ್ಸ್ ಮತ್ತು ಚಿಲ್ಡ್ರನ್ಸ್ ಅಂದರೆ 6 to 3 ಇಯರ್ಸ್ ನಾವು THR ಏನು ಮನೆಗೆ ಟೇಕ್ ಹೋಮ್ ರೇಷನನ್ನು ಏನು ಕೊಡ್ತೀವಲ್ಲ, ಆ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನನ್ನ ಒಂದು ಪೋಷನ್ ಟ್ರ್ಯಾಕರಲ್ಲಿ ರಿಜಿಸ್ಟರ್ ಇರುವಂತಹ ಪ್ರೆಗ್ನೆಂಟ್ ವುಮೆನ್ 12. ನಾವು ಇಲ್ಲಿ ಪ್ಯಾಕೆಟ್ಸ್ ವೈಸ್ ಹಾಕಬೇಕಾಗುತ್ತೆ. ನಾವು THRನ ಪ್ಯಾಕೆಟ್ಸ್ ವೈಸೇ ಕೊಡೋದು ನಮ್ಮ ಕರ್ನಾಟಕದಲ್ಲಿ. ಸೊ ಲ್ಯಾಕ್ಟೇಟಿಂಗ್ ಮದರ್ಸ್ ಬಂದುಬಿಟ್ಟು 7 ಜನ ಇದ್ದಾರೆ. ಆಮೇಲೆ ಚಿಲ್ಡ್ರನ್ಸ್ ಬಂದುಬಿಟ್ಟು 6 to 3 ಇಯರ್ಸ್. ನನ್ನಲ್ಲಿ 54 ಮಕ್ಕಳಿದ್ದಾರೆ. ಹಾಗೆ ನಿಮ್ಮಲ್ಲಿ ಅದರಲ್ಲಿ ಸ್ಯಾಮ್ ಚಿಲ್ಡ್ರನ್ಸ್ ಕೂಡ ಇದ್ದರೆ ಇದೇ ಸೇಮ್ ನೀವು ಹಾಕಬೇಕಾಗುತ್ತೆ. ಎಷ್ಟು ಸ್ಯಾಮ್, ಒಂದಿದ್ರೆ 1, 2 ಇದ್ದರೆ 2, ಆ ಥರ ಹಾಕಬೇಕಾಗುತ್ತೆ. ಆಮೇಲೆ ಟೋಟಲ್ ನೋಡಿ 73 ಬೆನಿಫಿಷರೀಸ್ ಆಯಿತು. ಇದರಲ್ಲಿ ಕೆಳಗಡೆ ಟೋಟಲ್ 73 ತೋರಿಸ್ತಾ ಇದೆ. ಸ್ಟಾಕ್ ರಿಸೀವ್ಡ್ ಡೇಟ್ ಅಂತ ಇದೆ. ಆ ಡೇಟನ್ನು ನೀವು ಚೇಂಜ್ ಕೂಡ ಮಾಡ್ಕೋಬೋದು, ಬಟ್ ನಾನು ಇವತ್ತು ಸೇಮ್ ಡೇಟನ್ನು ನಾನು ತಗೊಳ್ತಾ ಇದ್ದೀನಿ. ನಾವು ಮಂತ್ ಸ್ಟಾರ್ಟಿಂಗಲ್ಲೇ ಈ ಒಂದು ಕೆಲಸ ಮಾಡ್ಕೊಂಡ್ಬಿಟ್ರೆ, ಫಸ್ಟಲ್ಲಿ ನಾವು ಯಾವಾಗ THR ಕೊಡ್ತೀವಲ್ಲ, FRS ವಿತ್ THR ಕೊಡ್ತೀವಲ್ಲ, ಆವಾಗ ಅದರಲ್ಲಿ ಲೆಸ್ ಆಗ್ತಾ ಹೋಗುತ್ತೆ. ಈ ಸ್ಟಾಕ್ ರಿಜಿಸ್ಟ್ರೇಷನಲ್ಲಿ ನಿಮ್ಮ ರೇಷನ್ ಲೆಸ್ ಆಗ್ತಾ ಹೋಗುತ್ತೆ. ನೋಡಿ, ಆ್ಯಡ್ ಸ್ಟಾಕ್ ಅಂತ ಕೊಡ್ತೀನಿ. ಇವಾಗ ಸ್ಟಾಕ್ ಹ್ಯಾಸ್ ಬಿನ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಇವಾಗ ನಮಗೆ THR ಟೇಕ್ ಹೋಮ್ ರೇಷನ್ ನಾವು ಸ್ಟಾಕನ್ನು ರಿಸೀವ್ಡ್ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ತೋರಿಸ್ತಾ ಇದೆ ಪ್ರೆಗ್ನೆಂಟ್ ವುಮೆನ್ 12, ಲ್ಯಾಕ್ಟೇಟಿಂಗ್ ಮದರ್ 7, ಚಿಲ್ಡ್ರನ್ಸ್ 54, ಟೋಟಲ್ 73 ನಮ್ಮ ಬೆನಿಫಿಷರೀಸು. ಸ್ಟಾಕ್ ರಿಸೀವ್ಡ್ ಡೇಟ್ ಬಂದುಬಿಟ್ಟು 2/3/26 ತೊಗೊಂಡ್ವಿ. ಇವಾಗ ಇಲ್ಲಿ ತೊಗೊಂಡು ಆದಮೇಲೆ ನಿಮಗೆ ಅಕಸ್ಮಾತ್ ನಾಳೆ ಮತ್ತೊಬ್ಬ ಗರ್ಭಿಣಿ ಬಾಣಂತಿ ಮಗು ನಮ್ಮಲ್ಲಿ ಎಂಟ್ರಿ ಆಯಿತು ಅಥವಾ ರಿಜಿಸ್ಟರ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ, ಇದೇ ಥರನಾಗಿ ಇವಾಗ ಮಾಡ್ಕೊಂಡಿರೋಂಥ ಬೆನಿಫಿಷರೀಸನ್ನು ಬಿಟ್ಟು ನೀವು ಮತ್ತೆ ಎಲ್ಲಿ ಅಂತ ಹೇಳಿದರೆ ಆ್ಯಡ್ THR ಸ್ಟಾಕ್ ರಿಸೀವ್ಡ್ ಅಂತ ಇರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರೆಗ್ನೆಂಟ್ ವುಮೆನ್ ಇದ್ದರೆ 1 ಆ್ಯಡ್ ಮಾಡ್ಕೊಂಡಿದ್ರೆ 1 ಹಾಕಿ, 2 ಇದ್ದರೆ 2 ಹಾಕಿ, ಲ್ಯಾಕ್ಟೇಟಿಂಗ್ ಮದರ್ 1 ಇದ್ದರೆ 1 ಹಾಕಿ, 2 ಇದ್ದರೆ 2 ಹಾಕಿ. ಹಾಗೆ ಮಕ್ಕಳು ಕೂಡ 6 to 3 ಇಯರ್ಸ್ ಮಕ್ಕಳು ಯಾವುದಾದ್ರೂ ಒಂದು ಹೊಸ ರಿಜಿಸ್ಟರ್ ಆಗಿದ್ದರೆ 2 ಆಗಿದ್ದರೆ ಇಲ್ಲಿ ನಾವು ಅದನ್ನು ಆ್ಯಡ್ ಮಾಡಿಕೊಂಡು ಅದೇ ಥರ ಸೇಮ್ ಅದೇ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಸ್ಟಾಕ್ ಅಂತ ಹಾಕಿದರೆ ನಾವು ಮತ್ತೆ ಅದಕ್ಕೆ ಆ್ಯಡ್ ಆಗುತ್ತೆ. ಇದು ಅದೇ ಥರ ಬ್ಯಾಕ್ ಹೋಗೋಣ. ಇವಾಗ ಇಲ್ಲಿ ರೆಡ್ ಕಲರ್ ಮಾರ್ಕ್ ಇದೆ THR ಕೆಳಗಡೆ, ಅಂದರೆ ನಾವು THRಗೆ ಸ್ಟಾಕ್ ರಿಸೀವ್ಡ್ ತೊಗೊತಾ ಇದ್ದೀವಿ ಅಂತ ಅರ್ಥ. ಅದೇ ಥರ ಈ ಕಡೆ HCM ಹಾಟ್ ಕುಕ್ಡ್ ಮೀಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಹಾಟ್ ಕುಕ್ಡ್ ಮೀಲ್ ಇದೆಯಲ್ಲ, ಇವಾಗ ನಮ್ಮಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ, ಲ್ಯಾಕ್ಟಿಂಗ್ ಮದರ್ಗೆ ನಮ್ಮ ಕರ್ನಾಟಕದಲ್ಲಿ ಇವಾಗ ನಾವು THR ಕೊಡ್ತಾ ಇದ್ದೀವಿ. ಸೊ ಅದನ್ನು ನಾವು THRಲ್ಲಿ ಹಾಕಿಬಿಟ್ಟಿದ್ದೀವಿ. ಇವಾಗ HCM ಬಂದುಬಿಟ್ಟು ನಮಗೆ ಯಾವ ಮಕ್ಕಳಿಗೆ, ಚಿಲ್ಡ್ರನ್ಸಿಗೆ ಮಾತ್ರ ಕೊಡ್ತೀವಿ, ಅಂದರೆ 3 to 6 ಇಯರ್ ಮಕ್ಕಳಿಗೆ ಮಾತ್ರ ಕೊಡ್ತೀವಿ. ಇಲ್ಲಿ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರನ್ನು ನಾವು ಗ್ಯಾಪ್ ಇಟ್ಕೊಳ್ಳೋಣ. ಗ್ಯಾಪ್ ಇಟ್ಕೊಂಡು ಚಿಲ್ಡ್ರನ್ಸ್ ಇರುತ್ತಲ್ಲ 3 to 6 ಮಕ್ಕಳು ಮಾತ್ರ ನಮ್ಮಲ್ಲಿ ಹಾಟ್ ಅಂದರೆ ಬಿಸಿ ಊಟವನ್ನು ಮಾಡ್ತಾರೆ. ಸೊ ದಟ್ ಆಮೇಲೆ ನಾವು ಏನು ಕೊಡಬೇಕು ಅಂದರೆ ಪ್ಯಾಕೆಟ್ಸ್ ವೈಸ್ ಕೊಡ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಪ್ಯಾಕೆಟ್ಸ್ ವೈಸ್ ಇವಾಗ ಊಟಕ್ಕೆ ಮಕ್ಕಳಿಗೆ ಕೊಡ್ತಾ ಇಲ್ಲ. ನಾವೇನಾದ್ರು ಆ್ಯಡ್ HCM ಸ್ಟಾಕ್ ರಿಸೀವ್ಡ್ ಆ್ಯಸ್ ರೇಷನ್ ಅಂತ ಇದೆ. ಈ ಕಡೆ ಕೆಳಗಡೆ ಒಂದು ಮಾರ್ಕ್ ಇದೆ ನೋಡಿ, ಫಸ್ಟು ಮಾರ್ಕ್ ಬಿಟ್ಟು ಬ್ಲೂ ಕಲರ್ ಮಾರ್ಕ್ ಬಿಟ್ಟು ಈ ಕಡೆ ಆ್ಯಡ್ HCM ಸ್ಟಾಕ್ ರಿಸೀವ್ಡ್ ಆ್ಯಸ್ ರೇಷನ್ ಅಂತಿದೆ. ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ಅಂತಿದ್ದಲ್ಲಿ 0 ಕೊಡಿ, ಲ್ಯಾಕ್ಟೇಟಿಂಗ್ ಮದರ್ ಇದ್ದಲ್ಲಿ 0 ಕೊಡಿ. ಆಮೇಲೆ ಚಿಲ್ಡ್ರನ್ಸ್ ಅಂತ ಇದ್ದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ 3 to 6 ಇಯರ್ಸ್ ಮಕ್ಕಳನ್ನು ನಮ್ಮಲ್ಲಿ ಎಷ್ಟಿದ್ದಾವೆ ಅದನ್ನು ನಾವು ಏನು ಮಾಡ್ಕೋಬೇಕಂದ್ರೆ, ಒಂದು ಮಗುವಿಗೆ ಒಂದು ದಿನಕ್ಕೆ ನಮ್ಮ ICDS ಯೋಜನೆಯಲ್ಲಿ 135 ಗ್ರಾಮ್ಸ್ ಅಂದರೆ 135 ಗ್ರಾಮನ್ನು ನಾವು ತಗೊಳ್ಬೇಕಾಗತ್ತೆ. ಆ 135 ಗ್ರಾಮ್ ಒಂದು ಮಗುವಿಗೆ ಒಂದು ದಿನಕ್ಕೆ 135 ಗ್ರಾಮ್ ಹೋದರೆ ಅಂಥದ್ದು ನಮ್ಮಲ್ಲಿ ಪೂರಕ ಆಹಾರವನ್ನು ನೀಡುವಂಥ ದಿನಗಳು 25 ದಿನಗಳು. ಆ 25 ದಿನಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ, ಲೆಕ್ಕವನ್ನು ಹಾಕಿದಾಗ 3375 ಗ್ರಾಮ್ಸ್ ಆಗುತ್ತೆ. 3375 ಗ್ರಾಮ್ಸ್ ಒಂದು ಮಗುವಿಗೆ ಆದರೆ, ಇವಾಗ ಇದು ಒಂದು ಮಗುವಿನ ಲೆಕ್ಕ. 25 ದಿನಕ್ಕೆ ಅಂದರೆ ಒಂದು ತಿಂಗಳಿಗೆ ಒಂದು ಮಗುವಿಗೆ ನಾವು 3375 ಗ್ರಾಮ್ಸ್ ಕೊಡ್ತೀವಿ. ಕೊಟ್ಟವಾಗ ಅಂಥದ್ದನ್ನು ನಾವು ನಮ್ಮಲ್ಲಿ ಎಷ್ಟು ಮಕ್ಕಳಿರ್ತಾರೆ ಆ ಒಂದು ಗ್ರಾಮ್ಸ್ ವೈಸು 3375ಕ್ಕೆ ನನ್ನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ, ನಮ್ಮ ಸ್ಕೂಲಿಗೆ ಬರುವಂತಹ 3 ರಿಂದ 6 ವರ್ಷದ ಮಕ್ಕಳು 26, ಅಟೆಂಡೆನ್ಸ್ಗೆ ಇರೋಂಥ ಮಕ್ಕಳು, ಆಮೇಲೆ ನೀವು HCM ಹಾಕುವಂಥ ಮಕ್ಕಳು ನಮ್ಮಲ್ಲಿ 23 ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನಾನು ಕೌಂಟ್ ಮಾಡಿದಾಗ 3375 ಇಂಟು 23 ನಾನು ಕ್ಯಾಲ್ಕುಲೇಟ್ ಮಾಡಿದಾಗ 77,625 ಗ್ರಾಮ್ಸ್ ಬರುತ್ತೆ. 77,625 ಗ್ರಾಮ್ಸ್ ಬರುತ್ತೆ. ಹಾಗಾಗಿ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ಟಾಕ್ ರಿಸೀವ್ಡ್ ಗ್ರಾಮ್ಸ್ ಅಂತ ಇದೆ, ಅದಕ್ಕೋಸ್ಕರ ನಾವು ಗ್ರಾಮ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಯಾಮ್ ಚಿಲ್ಡ್ರನ್ ಇದ್ದರೆ ಹಾಕ್ಕೋಬಹುದು ಅಥವಾ ಇಲ್ಲ ಅಂದರೆ ಇಲ್ಲ. ಆಮೇಲೆ ಸ್ಟಾಕ್ ರಿಸೀವ್ಡ್ ಡೇಟ್ ಇದೆಯಲ್ಲ 2/3/26 ಅಂತಲೇ ಇದೆ, ನೀವು ಚೇಂಜ್ ಮಾಡ್ಕೋಬೋದು ಬೇಕಿದ್ರೆ. ಅಥವಾ ನಾವು 10ನೇ ತಾರೀಕಿಗೆ ಹಾಕ್ಕೊಂಡಿದ್ದೀವಿ ಅಂದರೆ 2 ಅಥವಾ 1 ನಾವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಆ್ಯಡ್ ಸ್ಟಾಕ್ ಅಂತ ಇದೆ, ಅದಕ್ಕೆ ನಾವು ಆ್ಯಡ್ ಸ್ಟಾಕ್ ಅಂತ ಕೊಟ್ಟ ತಕ್ಷಣ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಷ್ಟು. ಇವಾಗ ನೋಡಿ THR ಅಲ್ಲಿ 73 ಬೆನಿಫಿಷರೀಸ್ ಇದ್ದಾರೆ. HCMಲ್ಲಿ ನಮಗೆ 77,625 ಗ್ರಾಮ್ಸ್ ಬೇಕಾಗುತ್ತೆ. ಆಮೇಲೆ ನೀವು ಅಕಸ್ಮಾತಾಗಿ ಇವಾಗ 3 ವರ್ಷದೊಳಗಿನ ಮಗು ಇನ್ನು 4 ದಿನ ಬಿಟ್ಟು ನಮ್ಮಲ್ಲಿ 3 to 6ಗೆ ಬಂತು ಅಂತ ಇಟ್ಕೊಳ್ಳಿ. ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಸೇಮ್ ಆ್ಯಡ್ HCM ಸ್ಟಾಕ್ ರಿಸೀವ್ಡ್ ಆ್ಯಸ್ ರೇಷನ್ ಅಂತ ಹೋಗಬೇಕು. ಚಿಲ್ಡ್ರನ್ಸ್ ಅಂತಿದ್ದಲ್ಲೇ ಒಂದು ಮಗುವಿಗೆ 3375 ಗ್ರಾಮ್ಸ್ ಇರುತ್ತೆ. ಒಂದು ಮಗು ಆದರೆ ಒಂದು ತಿಂಗಳಿಗೆ 3375 ಗ್ರಾಮನ್ನು ಆ್ಯಡ್ ಮಾಡ್ಕೋಬೇಕು. ಅದರ್ವೈಸ್ ಇವತ್ತು 2 ಮಕ್ಕಳು ನಮಗೆ ಜಂಪ್ ಆಗಿದ್ದಾವೆ ಅಂತ ಹೇಳಿದರೆ, ಅಂದರೆ 6 to 3ನಿಂದ 3 to 6ಗೆ ಜಂಪ್ ಆಗಿದ್ದಾವೆ ಅಂತ ಹೇಳಿದರೆ 3375 ಇಂಟು ಎಷ್ಟು ಮಕ್ಕಳು ಜಂಪ್ ಆಗಿದ್ದಾವೆ ಅಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ಗ್ರಾಮ್ಸನ್ನು ಹಾಕಿ ಸೇಮ್ ಡೇಟನ್ನು ತೊಗೊಂಡು ಆ್ಯಡ್ ಸ್ಟಾಕ್ ಅಂತ ತೊಗೊಂಡ್ರೆ ಸ್ಟಾಕಿಗೆ ಬಂದು ಕೂಡುತ್ತೆ. ಆಮೇಲೆ ಇದರಿಂದ ನಾವು ನೆಕ್ಸ್ಟ್ ಏನು ಆ್ಯಡ್ ಮಾಡೋದಿರಲ್ಲ, ತನ್ನಿಂದ ತಾನಾಗಿ ಅದು ಲೆಸ್ ಆಗ್ತಾ ಹೋಗುತ್ತೆ. ನಾವು HCM ಕೊಟ್ಟಾಗ HCM ಮಕ್ಕಳದು ಏನು ಸ್ಟಾಕ್ ರೇಷನ್ ಸ್ಟಾಕ್ ಲೆಸ್ ಆಗ್ತಾ ಹೋಗುತ್ತೆ. ಆಮೇಲೆ THR ಮಕ್ಕಳದು THR ಕೊಟ್ಟರೆ ಆ ಮಗುವಿನ THRನ ನಾವು ಯಾವಾಗ ಕೊಡ್ತೀವೋ ಆವಾಗ ವಿತಿನ್ 24 ಅವರ್ಸ್ ಅಂದರೆ 24 ಗಂಟೆ ಒಳಗೆ ಅಥವಾ 2 ದಿನದೊಳಗೆ ಅದು ಲೆಸ್ ಆಗಿ ನಮಗೆ ಇಲ್ಲಿ ಸ್ಟಾಕ್ ರೇಷನ್ ಸ್ಟಾಕನ್ನು ತೋರಿಸುತ್ತೆ ನಮಗೆ. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೂ ಪೋಷನ್ ಟ್ರ್ಯಾಕರಲ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ಆ ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದರದ ವಿಡಿಯೋವನ್ನು ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.